ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜಕೀಯದ ಭೀಷ್ಮ, ಮಣ್ಣಿನ ಮಗ HD ದೇವೇಗೌಡರ ಬದುಕಿನ ಮಹಾಶಕ್ತಿ ಇವತ್ತು ಮೌನವಾಗಿರೋದು. ಇಡೀ ಜಗತ್ತಿಗೆ ದೇವೇಗೌಡರು ದೊಡ್ಡ ಗೌಡರ ಕಾಣಿಸಿದರೆ ಆ ದೊಡ್ಡ ಗೌಡರಿಗೆ ಧೈರ್ಯ ತುಂಬ್ತಾ ಇದ್ದಂಥ ದೊಡ್ಡ ಮನೆಯ ಯಜಮಾನಿ ಚೆನ್ನಮ್ಮ ದೇವೇಗೌಡ ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ಸಂಜೆ 4 ಗಂಟೆಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಂಭವಿಸಿದಂಥ ಒಂದು ಹೃದಯಾಘಾತ ದೊಡ್ಡಗೌಡರ 72 ವರ್ಷಗಳ ದಾಂಪತ್ಯದ ಒಡನಾಟವನ್ನು ಕಿತ್ಕೊಂಡಿದೆ. ಹಾಸನದ ಮುತ್ತಿಗೆ ಹಿರೇಹಳ್ಳಿಯಿಂದ ದಿಲ್ಲಿಯ ಪ್ರಧಾನಿ ನಿವಾಸದವರೆಗಿನ ಆ ಕರುನಾಡ ದೇವತೆಯ ತ್ಯಾಗಮಯಿ ಬದುಕಿನ ವಿಶೇಷವಾದಂಥ ರಿಪೋರ್ಟ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡ್ತಾ ಹೋಗಿ. ಸ್ನೇಹಿತರೆ, ಅದು 1954ರ ಕಾಲಘಟ್ಟ. ದೇವೇಗೌಡರು ಆಗಿನ ಉದಯೋನ್ಮುಖ ಗುತ್ತಿಗೆದಾರರು. ಆಗ ತಾನೇ ಡಿಪ್ಲೊಮಾ ಮುಗಿಸಿ ಹಳ್ಳಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಂಥ ಯುವಕನ ಕೈ ಹಿಡಿದವರು ಚೆನ್ನಮ್ಮ. ಹೋರಾಟದ ಹಾದಿಯನ್ನೇ ತುಳಿದಂಥ ಪತಿಯ ಜೊತೆ ಹೆಜ್ಜೆ ಇಡ್ತಾ ಅವರ ಕಷ್ಟ ನೋವುಗಳಿಗೆ ಜೊತೆ ಆಗ್ತಾ ತಾವೊಬ್ಬ ಗಟ್ಟಿಗಿತ್ತಿಯಾಗಿ ರೂಪುಗೊಳ್ತಾರೆ. ಹಳ್ಳಿಯ ಕೃಷಿ ಕಾಯಕ, ಮನೆಯ ಜವಾಬ್ದಾರಿಯನ್ನು ಎರಡೂ ಕೂಡ ಹೊತ್ತು ಪತಿಗೆ ಯಾವುದೇ ಚಿಂತೆ ಇಲ್ಲದಂತೆ ನೋಡ್ಕೊಳ್ತಾರೆ. ಇನ್ನು ದೇವೇಗೌಡರು ಹಾಸನದಿಂದ ವಿಧಾನಸೌಧದ ಮೆಟ್ಟಿಲು ಹತ್ತುವ ಪ್ರತಿ ಹಂತದಲ್ಲೂ ಕೂಡ ಈ ಚೆನ್ನಮ್ಮ ಅವರ ಪ್ರಾರ್ಥನೆ ಯಾವಾಗಲೂ ಕೂಡ ಇರ್ತಾ ಇತ್ತು. ಸ್ನೇಹಿತರೆ, ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಷಯಗಳನ್ನು ಕೂಡ ನಾನು ಹೇಳಲೇಬೇಕು. ಚೆನ್ನಮ್ಮ ಅವರ ಬದುಕಿನ ಹಾದಿ ಹೂವಿನ ಹಾಸಿಗೆ ಆಗಿರಲಿಲ್ಲ ಅನ್ನೋದಕ್ಕೆ ಭಾಳ ರೋಚಕವಾದಂಥ ಒಂದು ಸಂಗತಿಯನ್ನು ಹೇಳಲೇಬೇಕು. 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ದೇವೇಗೌಡರು ಜೈಲನ್ನು ಸೇರ್ತಾರೆ. ಆಗ ಮನೆಯಲ್ಲಿದ್ದದ್ದು 6 ಜನ ಪುಟ್ಟ ಮಕ್ಕಳು. ಆರ್ಥಿಕವಾದಂಥ ಮುಗ್ಗಟ್ಟು, ರಾಜಕೀಯ ದ್ವೇಷದ ನಡುವೆಯೂ ಕೂಡ ಇದೇ ಚೆನ್ನಮ್ಮ ಧೃತಿಗೆಡದೆ ಮಕ್ಕಳಾದಂಥ ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಎಲ್ರಿಗೂ ಕೂಡ ಶಿಸ್ತಿನ ಪಾಠವನ್ನು ಕಲಿಸಿ ಬೆಳೆಸ್ತಾರೆ. ಕಷ್ಟಗಳು ಅಲ್ಲಿಗೆ ನಿಲ್ಲಿಲ್ಲ. 2001ರಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಭೀಕರವಾದಂಥ ಒಂದು ರೀತಿಯಾದಂಥ ಆಸಿಡ್ ದಾಳಿ ಕೂಡ ಆಗುತ್ತೆ. ಆಸಿಡ್ ದಾಳಿ ಅಂದರೆ ನಿಮಗೆ ಬಹಳಷ್ಟು ಗಂಭೀರವಾದಂಥ ಪ್ರಕರಣ. ಅದರ ಭೀಕರತೆ ನಿಮಗೂ ಕೂಡ ಅರ್ಥವಾಗ್ತಾ ಇದೆ ಅಂತ ಅಂದುಕೊಳ್ತೀನಿ. ಆ ಸಾವು ಬದುಕಿನ ಹೋರಾಟದಲ್ಲೂ ಕೂಡ ದೇವರ ಮೇಲಿನ ಅಚಲ ನಂಬಿಕೆಯಿಂದ ಅವರು ಗೆದ್ದು ಬರ್ತಾರೆ. ಸ್ನೇಹಿತರೆ, 1994ರಲ್ಲಿ ಪತಿ ರಾಜ್ಯದ ಮುಖ್ಯಮಂತ್ರಿ ಆದರು. 1996ರಲ್ಲಿ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿ ಹುದ್ದೆಯನ್ನು ಕೂಡ ಹೇರಿದ್ರು. ಹಳ್ಳಿಯ ಹಟ್ಟಿಯಿಂದ ದಿಲ್ಲಿಯ ಗದುಗೆವರೆಗೂ ಕೂಡ ಪಯಣ ಬೆಳೆಸಿದರೂ ಸಹಿತ ಚೆನ್ನಮ್ಮ ಅವರಲ್ಲಿದ್ದಂಥ ಸರಳತೆ ಎಳ್ಳಷ್ಟು ಕೂಡ ಬದಲಾಗಲಿಲ್ಲ. ಪ್ರಧಾನಿ ನಿವಾಸದಲ್ಲೂ ಕೂಡ ಅವರು ದೊಡ್ಡಗೌಡರಿಗೆ ರಾಗಿ ಮುದ್ದೆ ಬೇಯಿಸ್ಕೊಡ್ತಾ ಆ ಹಳ್ಳಿ ತಾಯಿಯಾಗಿಯೇ ಉಳಿತಾರೆ. ಯಾವುದೇ ರಾಜಕೀಯ ಲೈಮ್ಲೈಟ್ ಆಗಲಿ ಅಥವಾ ಪ್ರಚಾರವನ್ನು ಬಯಸಿದಂಥ ಅವರು ಮೌನವಾಗಿಯೇ ಇಡೀ ದೇಶದ ಗಮನವನ್ನು ಸೆಳೆದಿದ್ದರು. ಹಾಗಾಗಿಯೇ ನೀವು ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನ್ನೋ ಸುದ್ದಿ ಮತ್ತು ಹೆಚ್ಚಿನ ಗಂಭೀರತೆ, ಸ್ವಲ್ಪ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ಹೆಲ್ತ್ ಬುಲೆಟಿನ್ ಡಾಕ್ಟ್ರ್ ಕಡೆಯಿಂದ ಬಂದುಬಿಡುತ್ತೋ ಅಷ್ಟೊತ್ತಿಗಾಗಲೇ ತುಂಬ ಕುಗ್ಗಿ ಹೋಗಿಬಿಟ್ಟಿದ್ರು ದೇವೇಗೌಡರು. ಅವ್ರ ಕಣ್ಣಲ್ಲಿ ನೀರು ಬಂದಿದ್ದನ್ನು ಕೂಡ ನೀವು ನೋಡಿರ್ಬೋದು. ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ಅದನ್ನು ನೇರವಾಗಿ ಆ ದೃಶ್ಯಗಳನ್ನು ಕೂಡ ಬಿತ್ತರಿಸ್ತಾ ಇದ್ದರು. ಅವರ ಕಣ್ಣ ಮೂಲೆಯಲ್ಲಿ ಫುಲ್ಲು ತೇವವಾಗಿ ಹೋಗಿದ್ವು. ಯಾಕೆಂದರೆ ಅಷ್ಟೊಂದು ಪ್ರೀತಿ ಅಕ್ಕರೆ ಯಾವಾಗಲೂ ಕೂಡ ಇತ್ತು. ಸ್ನೇಹಿತರೆ, ಇಬ್ಬರು ಮುಖ್ಯಮಂತ್ರಿಗಳು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸಚಿವರು, ಸಂಸದರು, ಶಾಸಕರನ್ನು ಕೊಟ್ಟಂಥ ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಕುಟುಂಬದ ಕೇಂದ್ರ ಬಿಂದುವೇ ಈ ಚೆನ್ನಮ್ಮ. ರಾಜಕೀಯದ ಏರಿಳಿತಗಳು, ಕೌಟುಂಬಿಕ ಬಿಕ್ಕಟ್ಟುಗಳು ಎದುರಾಗಲೆಲ್ಲ ಅದು ಇಡೀ ಕುಟುಂಬವನ್ನು ಒಟ್ಟಾಗಿ ಹಿಡಿದಿಟ್ಟಿದ್ದಿದೆಯಲ್ಲ, ಅದು ಆಲದ ಮರ ಯಾವಾಗಲೂ ಕೂಡ ಚೆನ್ನಮ್ಮನವರು. ಮಕ್ಕಳಾದಂಥ HD ರೇವಣ್ಣ ಮತ್ತು HD ಕುಮಾರಸ್ವಾಮಿ ಅವರ ನಡುವೆ ಯಾವುದೇ ಮುನಿಸು ಬಂದರೂ ಕೂಡ ತಾಯಿಯ ಒಂದು ಮಾತಿಗೆ ಇಬ್ಬರು ಕೂಡ ತಲೆಬಾಗ್ತಾಯಿದ್ರು. ಅದು ಚೆನ್ನಮ್ಮನ ಒಂದು ಅವ್ರಿಗೆ ಕೊಡ್ತಾ ಇದ್ದಂಥ ಗೌರವ, ಕರೆ, ಪ್ರೀತಿ ಕೂಡ. ಸ್ನೇಹಿತರೆ, 7 ದಶಕಗಳ ಕಾಲ ದೇವೇಗೌಡರಿಗೆ ನೆರಳಾಗಿ, ಹಾಸನದ ಮಣ್ಣಿನ ಮಗಳಾಗಿ, ಭಾರತದ ಪ್ರಧಾನಿ ಪತ್ನಿಯಾಗಿ ಮೌನವಾಗಿಯೇ ಮಹಾನ್ ಕ್ರಾಂತಿ ಮಾಡಿದ ಮಾತೃಶ್ರೀ ಚೆನ್ನಮ್ಮ ಅವರ ಕಾಯ ಇವತ್ತು ಪಂಚಭೂತಗಳಲ್ಲಿ ಲೀನವಾಗ್ತಾ ಇದೆ. ಅವರ ಅಗಲಿಕೆಯಿಂದ ಕರುನಾಡ ರಾಜಕೀಯದ ಒಂದು ಸುದೀರ್ಘ ಅಧ್ಯಾಯ ಮುಕ್ತಾಯಗೊಳ್ತಾ ಇದೆ. ಭಗವಂತನು ದೊಡ್ಡಗೌಡರಿಗೆ ಮತ್ತು ಅವ್ರ ಇಡೀ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಬೇಕಾಗಿದೆ. ಸ್ನೇಹಿತರೆ, ಭಾಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೇಬೇಕು. ಅಡುಗೆಯ ಮುಖಾಂತರವೇ ಮನಗೆದ್ದಿದ್ದಂಥ ಅನ್ನಪೂರ್ಣೇಶ್ವರಿ ಅಂತ ಅವರಿಗೊಂದು ಹೆಸರಿತ್ತು. ಯಾಕೆ ಅಂದರೆ HD ದೇವೇಗೌಡರು ಮುಖ್ಯಮಂತ್ರಿ ಮತ್ತು ಪ್ರಧಾನಿಯಾಗಿದ್ದಾಗ ಅವ್ರ ನಿವಾಸಕ್ಕೆ ದೇಶದ ದೊಡ್ಡ ದೊಡ್ಡ ನಾಯಕರು ಬರ್ತಾಯಿದ್ರು. ಅಂಥ ಸಂದರ್ಭಗಳಲ್ಲಿ ಚೆನ್ನಮ್ಮ ಅವರೇ ಸ್ವತಃ ಅಡುಗೆ ಮಾಡಿ ಅಡುಗೆ ಮನೆಗೆ ಇಳಿದು ಸಾಂಪ್ರದಾಯಿಕವಾಗಿ ಶೈಲಿಯ ರಾಗಿ ಮುದ್ದೆ, ಬಸ್ಸಾರು ಮತ್ತು ನಾಟಿ ಕೋಳಿ ಸಾರುಗಳನ್ನು ತಯಾರಿಸಿ ಬಡಿಸ್ತಾಯಿದ್ರು.
ಇನ್ನು ಕಾರ್ಯಕರ್ತರ ಪಾಲಿಗೆ ತಾಯಿ ಅಂತ ಇದ್ದರು ಇವರು. ಹಾಸನ ಅಥವಾ ಬೆಂಗಳೂರಿನ ಮನೆಗೆ ಬರ್ತಾ ಇದ್ದಂಥ ಸಾಮಾನ್ಯ JDS ಪಕ್ಷದ ಕಾರ್ಯಕರ್ತರು ಸಹಿತ ಊಟ ಮಾಡದೆ ಹೋದರೆ ಚೆನ್ನಮ್ಮ ಅವ್ರಿಗೆ ಕೋಪ ಬರ್ತಾಯಿತ್ತು. ನಮ್ಮ ಮನೆಗೆ ಬಂದವರು ಹೊಟ್ಟೆ ತುಂಬ ಉಂಡು ಹೋಗಬೇಕು ಅನ್ನೋದು ಅವರ ಕಟ್ಟುನಿಟ್ಟಿನ ನಿಯಮಗಳು. ಇನ್ನು ರಾಜಕೀಯ ನಿರ್ಧಾರಗಳ ಹಿಂದಿನ ಮೌನ ಸಲಹೆಗಾರ್ತಿ ಕೂಡ ಇವಳು. ಯಾಕೆಂದರೆ ಇವರು ದೇವೇಗೌಡರ ಕೋಪವನ್ನು ಶಮನ ಮಾಡ್ತಾಯಿದ್ರು. ದೇವೇಗೌಡರು ರಾಜಕೀಯ ಒತ್ತಡದಿಂದ ತೀವ್ರ ಕೋಪಗೊಂಡಾಗ ಅಥವಾ ಬೇಸರದಲ್ಲಿದ್ದಾಗ ಅವ್ರನ್ನ ಶಾಂತಗೊಳಿಸ್ತಕ್ಕಂಥ ಏಕೈಕ ಶಕ್ತಿ ಚೆನ್ನಮ್ಮ ಆಗಿದ್ದರು. ಇನ್ನು ಕುಟುಂಬದ ಸಂಧಾನಕಾರರು ಅಂತ ಹೇಳಿದೆ ನಾನು. ಕೌಟುಂಬಿಕವಾಗಿ ಯಾವುದೇ ಭಿನ್ನಾಭಿಪ್ರಾಯ ಬರಲಿ, ಚೆನ್ನಮ್ಮ ಅವರು ಮಧ್ಯಸ್ಥಿಕೆ ಇರಲೇಬೇಕು. ಅವ್ರು ಕೈಗೊಳ್ತಾ ಇದ್ದಂಥ ನಿರ್ಧಾರಕ್ಕೆ ಇಡೀ ಕುಟುಂಬದಲ್ಲಿ ಯಾರೂ ಕೂಡ ಎದುರು ಮಾತನಾಡ್ತಾ ಇರಲಿಲ್ಲ. ಇನ್ನು ಕಠಿಣ ಆಧ್ಯಾತ್ಮಿಕ ಜೀವನ ಮತ್ತು ದೈವ ಭಕ್ತಿ. ನಿಮಗೆ ದೇವೇಗೌಡರು ರಾಜಕೀಯ ಏಳಿಗೆ ಮತ್ತು ಮಕ್ಕಳ ಭವಿಷ್ಯಕ್ಕೋಸ್ಕರ ಚೆನ್ನಮ್ಮ ಅವರು ತಮ್ಮ ಜೀವಿತಾವಧಿಯಲ್ಲಿ 106 ಕಠಿಣ ವ್ರತಗಳನ್ನು ಮುನ್ನಡೆಸಿದ್ದಾರೆ. ಹಾಸನದ ಈಶ್ವರ ದೇವಸ್ಥಾನ, ತಿರುಪತಿ ತಿಮ್ಮಪ್ಪ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೇಲೆ ಅವರ ಅಪಾರವಾದಂಥ ಭಕ್ತಿ ಇತ್ತು. ಸ್ನೇಹಿತರೆ, ಸದ್ದಿಲ್ಲದೆ 106 ಬಡ ಕುಟುಂಬಗಳ ಮದುವೆಗೆ, ಆಸ್ಪತ್ರೆ ಖರ್ಚಿಗೆ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ವೈಯಕ್ತಿಕವಾಗಿ ಹಣಕಾಸಿನ ನೆರವನ್ನು ಕೊಡ್ತಾಯಿದ್ರು. ಆದರೆ ಅದನ್ನೆಲ್ಲೂ ಕೂಡ ಅವರು ಪ್ರಚಾರ ಮಾಡ್ತಾ ಇರಲಿಲ್ಲ. ಇನ್ನು ಛಲದ ಬದುಕಿನ ಬಗ್ಗೆ ನಾನು ಹೇಳಲೇಬೇಕು. ಈ ಘಟನೆಯಲ್ಲಿ ಅವರ ಮುಖ ಮತ್ತು ದೇಹದ ಭಾಗಗಳಿಗೆ ನಿಮಗೆ ಗೊತ್ತಿದೆ, ನಾನು ಆರಂಭದಲ್ಲಿ ಹೇಳಿದೆ ಅವ್ರ ಮೇಲೆ ಯಾವ ರೀತಿಯಾದಂಥ ದಾಳಿ ಆಗಿತ್ತು ಅಂತ. ಹಲವು ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರವೂ ಕೂಡ ಅವರು ಧೃತಿಗೆಡಲಿಲ್ಲ. ಈ ಘಟನೆಯ ಭೀತಿಯಿಂದ ಹೊರಗೆ ಬಂದು ಮತ್ತೆ ಎಂದಿನಂತೆ ಸಾರ್ವಜನಿಕವಾದಂಥ ಜೀವನ ಮತ್ತು ಕೌಟುಂಬಿಕ ಜವಾಬ್ದಾರಿಗಳನ್ನು ಹೆಗಲೇ ಏರಿಸ್ಕೊಂಡ್ರು. ಅವರ ಮಾನಸಿಕ ಗಟ್ಟಿತನಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಿಂದ ಅವರು ಮಧುಮೇಹ ಮತ್ತು ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರು. ನಡೆದಾಡಲಿಕ್ಕೂ ಕೂಡ ಕಷ್ಟವಾಗ್ತಾ ಇದ್ದಿದ್ದರಿಂದ ಹೆಚ್ಚಾಗಿ ವೀಲ್ ಚೇರನ್ನು ಬಳಸ್ತಾ ಇದ್ದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ದೇವೇಗೌಡರು ತಾವೇ ಸ್ವತಃ ಅನಾರೋಗ್ಯದಿಂದ ಬಳಲ್ತಾ ಇದ್ದರೂ ಕೂಡ ಪತಿ ಚೆನ್ನಮ್ಮ ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ರು. ಅಂದರೆ ಅವರಿಬ್ಬರ ನಡುವಿನ ಬಾಂಧವ್ಯ, ಪ್ರೀತಿ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ಇನ್ನು ಇಬ್ಬರು ಒಟ್ಟಿಗೆ ಕುಳಿತು ಹಳೆಯ ದಿನಗಳನ್ನು ಮೆಲುಕಾಗ್ತಾ ಇದ್ದಂಥ ದೃಶ್ಯಗಳನ್ನು ಕೂಡ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಹಂಚಿಕೊಟ್ಟಿದ್ದನ್ನು ಕೂಡ ನೀವು ಕೇಳಿದ್ದೀರಿ. ಇಷ್ಟೇ ಅಲ್ಲ, ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಇನ್ನೂ ಕೂಡ ಹೆಚ್ಚೆಚ್ಚು ಮಾತನಾಡ್ಬೋದು. ಭಾರತದ ರಾಜಕೀಯ ಇತಿಹಾಸದಲ್ಲಿ HD ದೇವೇಗೌಡ ಎಂಬ ಹೆಸರು ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ಗಟ್ಟಿಯಾಗಿ ಆ ಹೆಸರಿನ ಹಿಂದೆ ನಿಂತಿದ್ದಂಥ ಮಹಾಶಕ್ತಿ ಮಾತೃಶ್ರೀ ಚೆನ್ನಮ್ಮ. ಅಧಿಕಾರದ ಪರಮೋಚ್ಚ ಗದ್ದುಗೆಯನ್ನು ಏರಿದಾಗಲೂ ಕೂಡ ಅಹಂಕಾರ ಪಡೆದ, ಸಂಕಷ್ಟದ ಸುಳಿಗೆ ಸಿಲುಕಿದಾಗಲೂ ಕೂಡ ಧೃತಿಗೆಡದ ಧೀಮಂತ ತಾಯಿಯ ನಡೆ ಪ್ರತಿಯೊಬ್ಬರಿಗೂ ಮಾದರಿ. ಹಾಸನದ ಪುಟ್ಟ ಹಳ್ಳಿಯೊಂದರಲ್ಲಿ ಶುರುವಾದಂಥ ಅವರ ಬದುಕಿನ ಅಧ್ಯಾಯ ಇವತ್ತು ಕೋಟ್ಯಂತರ ಕನ್ನಡಿಗರ ಕಣ್ಣೀರ ನಡುವೆ ಮುಕ್ತಾಯಗೊಂಡಿದೆ. ಭಾರತದ ಮಾಜಿ ಪ್ರಧಾನಿಯೊಬ್ಬರ ಪತ್ನಿಯಾದರೂ ಕೂಡ ಕೊನೆಯವರೆಗೂ ತಾವೊಬ್ಬ ಮಣ್ಣಿನ ಮಗಳು ಎಂಬುದನ್ನು ಅವರು ಮರೆಯಲಿಲ್ಲ. ದೊಡ್ಡಗೌಡರ ಬದುಕಿನ ಆಲದ ಮರವಾಗಿದ್ದಂಥ ಚೆನ್ನಮ್ಮ ಅವರ ಭೌತಿಕ ಕಾಯ ಇನ್ನು ನೆನಪು ಮಾತ್ರ. ಸ್ನೇಹಿತರೆ, ಭಗವಂತನು HD ದೇವೇಗೌಡರಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಈ ಅಪಾರ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಇಡೀ ವಾಹಿನಿಯ ಪರವಾಗಿ ಆ ಪವಿತ್ರ ಆತ್ಮಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅಂತ ಹೇಳ್ತಾ ಧನ್ಯವಾದ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ನಮಸ್ಕಾರ.